ಹಾಯ್ ಫ್ರೆಂಡ್ಸ್, ಇವತ್ತು ಬೀದರ್ನಲ್ಲಿರುವ ಲಕ್ಷ್ಮೀ ನರಸಿಂಹ ಟೆಂಪಲ್ಗೆ ಬಂದೀವಿ. ನಾವು ಫಸ್ಟ್ ಟೈಮ್ ಬಂದೀವಿ, ಯಾವ್ದು ಬಂದಿಲ್ಲ. ನೋಡ್ರಿ ಓದ್ತಾ ಓದ್ತಾ ಸ್ಟೆಪ್ಸ್ ಹಿಡ್ಕೊಂಡು ಹೋಗ್ಬೇಕು. ಎರಡು ಕಡೆ ದಾರಿ ಅದ. लक्ष्मी नरसिंह नमोस्तुते शंख चक्रधर विद्महे दुःख ಹತ್ತಿರ ಬಂತ ಅಂತ ಅನಿಸ್ತಿದೆ. ಬರ್ರಿ. ಬಂತು ದೇವಸ್ಥಾನ. ನೋಡ್ರಿ ಎಷ್ಟು ಚಂದಾಗಿದೆಯಲ್ಲ ವಾತಾವರಣ, ಪ್ಲೇಸ್. लक्ष्मी नरसिंह नमोस्तुते शंख चक्रधर विद्महे दुःख शान्त्यर्थ धीमहि तन्नो नरसिंह प्रचोदयात् लक्ष्मी नरसिंह नमोस्तुते. ಇದು ಹೊರಗಡೆ ಇರುವ ತುಳಸಿ ಕಟ್ಟಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಬೇಕು. ಹಿಂಗೆ ನೋಡ್ರಿ, ಈ ಕಡೆನೂ ದಾರಿ ಅದ. ನಾವು ಆ ಕಡೆ ಬಂದೀವಿ. ಆಟೋ ಅಲ್ಲೇ ಇಳಿಸೋದು, ಆ ಕಡೆಯಿಂದ ಬಂದೀವಿ. ಇಲ್ಲಿ ಬೈಕ್ ಕಾರ್ಸ್ ಇದ್ದರೆ ಇಲ್ಲಿಂದ ಈ ಕಡೆ ಬರ್ಬೋದು. ಈ ಕಡೆ ಲೆಫ್ಟಿಗೆ ಟಿಕೆಟ್ ಕೌಂಟರ್ ಇದೆ. ಈ ಕಡೆ ರೈಟಿಗೆ ಏನಂದರೆ ಲಗೇಜ್ ಕೌಂಟರ್. ಅಲ್ಲಿ ಲಗೇಜ್ ಇಟ್ಟು ಹೋಗ್ಬೇಕು. ಇವ್ರು ನೋಡ್ರಿ ನಮ್ಮ ಅತ್ತಿ ಹಾಯ್ ಮಾಡತ್ತಾರ. ನಾವು ಟಿಕೆಟ್ ತೊಗೊಂಡಾಯ್ತು ಮತ್ತು ಲಗೇಜ್ ಇಟ್ಟಾಯಿತು. ನಡ್ರಿ ಈಗ ಒಳಗಡೆ ಹೋಗೋಣ. ಎಷ್ಟು ಭಯ ನಂಗಾರ ಅಂಜಿಕೊಂಡದ್ರಿ. ಯಾಕಂದರೆ ಒಳಗೆ ನೀರಾಗ ಏನೇನು ಇರ್ತೋ ಏನಿಲ್ಲ ಯಾರಿಗೆ ಗೊತ್ತಿಲ್ಲ. ನಮ್ಮ ಅತ್ತಿ ಮಾಮ ಅಂದಿಸ್ಲಕತ್ತಾರ, ಯಾಕಂದ್ರೆ ನೀರು ಒಳಗೆ ಹಾವು ಇರ್ತಾವ ಅಂತ ಅಲ್ಲತ್ತಾರ. ನನಗಾರ ಅಂಜಿಕೊಂಡದ. लक्ष्मी नरसिंह नमोस्तुते शंख चक्रधर विद्महे दुःख शान्त्यर्थ धीमहि. ಇಲ್ಲಿ ಓದಬೇಕಾದ್ರೆ ವಿನಾಯಕ ಕಾಣಿಸ್ಕೋತಾನ. ಇಲ್ಲಿ ದರ್ಶನ ಮಾಡಿ ಒಳಗಡೆ ಹೋಗ್ಬೇಕು. लक्ष्मी नरसिंह नमोस्तुते ಒಳಗೆ ಯಾರ್ಯಾರಿಗೆ ಹೋಲಕ್ಕೆ ಭಯ ಆಯ್ತಂದ್ರೆ ಇಲ್ಲೇ ದರ್ಶನ ಮಾಡಿ ಹೋಗ್ತಾರಂತ. ಬಂದಾಯ್ತು. ಇಲ್ಲಿ ಗೂಯ ಇದೆ, ಅದು ನೀರು ಜಗ್ಗಿ ಅವ. ಹೋಗ್ಬೇಕಂದ್ರೆ ಭಯ ಆಗ್ಲಕತ್ತದ. ನನಗೆ ನೀರು ಎಲ್ಲಿಗೆ ಆತ ಗೊತ್ತಿಲ್ಲ. ಇನ್ನು ನಮ್ಮ ಮತ್ತೆ ನರ್ಮಸಲ್ಲಿ ಬಂದಾರಂತ. ಭಯ ಆಗಿ ಆ ಕಡೆ ಸಮ್ಮಾಡಿ ಆ ಕಡೆ ಹೋಗ್ಯಾರಂತ. ಒಳಗಡೆ ಬಂದಿಲ್ಲ ಅಂತ. ಈ ಸಲ ಧೈರ್ಯ ಗಟ್ಟಿ ಮಾಡಿ ನಾವು ಕರ್ಕೊಂಬಂದೀವಿ. ನಾನು ನೀ ಬಂದರೆ ಬರ್ತೀನಿ ಅತ್ತಿ, ಇಲ್ಲಾಂದ್ರೆ ಇಲ್ಲ ಅಂತ ಅಂದೀನಿ. ಅದಕ್ಕೆ ಧೈರ್ಯ ಗಟ್ಟಿ ಮಾಡಿ ಹೊಂಟಾರ. ಏನಾಗ್ತದೆ ನೋಡಂಬರ್ರಿ ಮುಂದೆ. गोविंद
ನಮ್ಮ ಅತ್ತಿ ನೋಡ್ರಿ ಅಂಜಿಲತ್ತಾಳ. ನಮ್ಮ ಅತ್ತಿನ ಒಳಗೆ ಹೋಗ್ಯಾಡ್ರಿ, ನಾ ಎಷ್ಟು ಒಳಗೆ ಬರ್ತೀನಿ ನಿನ್ನ. ಎಲ್ಲರೂ ಇಲ್ಲಿ ಗೋವಿಂದ ಗೋವಿಂದ ಅಂತ ಅಲ್ಲತ್ತಾರ. ನಾನು ಅನ್ಕೋತಾ ಹೋಗ್ತಾ ಇದ್ದೀವಿ. ಹೋಗ್ತಾ ಮಸ್ತಿತ್ತು. ಆದರೆ ಹಿಂದಿನ ಕಾಲದಾಗ ಲೈಟ್ ಎಲ್ಲ ಇದ್ದಿಲ್ಲಂತ, ಪೂರ ಕತ್ತಲಂತ. ಈಗೆಲ್ಲ ಲೈಟ್ ಎಲ್ಲ ಹಾಕ್ಯಾರ, ನೀವೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು, ಏನು ಭಯ ಅನಿಸಲ್ಲ. ಫಸ್ಟಿಗೆ ನೀರು ಜಾಸ್ತಿ ಇದ್ದು, ಇಲ್ಲಿ ಕಡಿಮೆ ಅವ. ಇಲ್ಲಿ ನೋಡ್ರಿ ನಮ್ಮಿ ಫೋಟೋ ಇಳಿಸ್ಕೊಂಬಲ್ಲತ್ತಾರ, ಫೋಟೋ ಇಳಿಸ್ಕೊಂಡಿವಿ. ನಮ್ಮ ಮಮ್ಮಿ ಮುಣುಗಿತಾರ ರೀ ನೋಡ್ರಿ. ನಾ ಮುಣಗ್ತೇನೆ ನೋಡ್ರಿ. ಈಗ ನಮ್ಮ ತಮ್ಮನೂ ಮುಣಗದನು. ಇದೇ ನೋಡ್ರಿ ಒಳಗಡೆ ಇರುವ ಗರ್ಭಗುಡಿ. ಹೊರಗಡೆ ಬಂದಾಗ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ, ಅಲ್ಲೆಲ್ಲ ಬಟ್ಟೆ ಚೇಂಜ್ ಮಾಡ್ಕೋಬೋದು. ಅಲ್ಲೆಲ್ಲ ರೂಮ್ಸ್ ಅವ.